ನನ್ನ ಬಗ್ಗೆ ಸುದೀರ್ಘವಾಗಿ ಪರಿಚಯ ಮಾಡಿಕೊಟ್ಟಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಕರಿಯಣ್ಣನವರೇ, ಹಾಗೆ ಇನ್ನೋರ್ವ ಅಧ್ಯಾಪಕರಾದ ಮಿತ್ರರಾದ ರಾಜು ಅವರೇ ಮತ್ತು ಮತ್ತೋರ್ವ ಅಧ್ಯಾಪಕಿಯರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇವತ್ತು ಪಠ್ಯಮುಖೇನ ಕುಮಾರವ್ಯಾಸ ಅಂತ ಹೇಳಿ ಒಂದು ಟಾಪಿಕನ್ನು ಕೊಟ್ಟು ಒಂದು ವಿಶೇಷ ಉಪನ್ಯಾಸವನ್ನು ಮಾಡಲಿಕ್ಕೆ ನನ್ನನ್ನು ಇಲ್ಲಿಗೆ ಕರೆದಿದ್ದಾರೆ. ಇದರಲ್ಲಿ ವಿಶೇಷ ಉಪನ್ಯಾಸ ಅಂದರೆ ವಿಶೇಷ ಏನೂ ಇಲ್ಲ. ಹೊರಗಡೆಯಿಂದ ಒಬ್ಬರು ಬಂದು ನಿಮ್ಮ ಟೆಕ್ಸ್ಟ್ಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದೇ ವಿಶೇಷ. ಅದು ಬಿಟ್ಟು ಹೊರತಾಗಿ ವಿಶೇಷ ಇನ್ನೇನೂ ಇಲ್ಲ. ಕುಮಾರವ್ಯಾಸನ ಬಗ್ಗೆ ಒಂದು ಎರಡೇ ನಿಮಿಷದಲ್ಲಿ ಒಂದು ಸಣ್ಣ ಪೀಠಿಕೆಯ ಮಾತನ್ನು ಆಡಿ ಆನಂತರದಲ್ಲಿ ನಾನು ನೇರವಾಗಿ ನಿಮ್ಮ ಪಠ್ಯಗಳ ವಿಚಾರಕ್ಕೇ ಬರ್ತೀನಿ. ನಿಮಗೆ ಯಾರಿಗೆ ಪಠ್ಯ ಆಗಿ ಅದು ಇಲ್ವೋ ಅವರಿಗೆ ಅದು ಈ ಕ್ಷಣಕ್ಕೆ ಅಪ್ರಸ್ತುತ ಅಂತ ಅನ್ನಿಸ್ಬೋದು. ಆದರೂ ಜನರಲ್ಲಾಗಿ ಕನ್ನಡ ಸಾಹಿತ್ಯದ ಅರಿವಿನ ಹಿನ್ನೆಲೆಯಲ್ಲಿ ಇದರ ಅಗತ್ಯ ಇದೆ ಅಂತ ನಾನಾದರೂ ಭಾವಿಸ್ತೀನಿ. ಕುಮಾರವ್ಯಾಸನ ಈ ಗದುಗಿನ ಭಾರತ ಅಥವಾ ಕರ್ನಾಟ ಭಾರತ ಕಥಾಮಂಜರಿ ಇದರ ಬಗ್ಗೆ ಮಾತನಾಡುವಾಗ, ಅದರ ಸ್ವರೂಪವನ್ನು ಕುರಿತು ಮಾತನಾಡುವಾಗ ಅದನ್ನು ಒಂದು ಎನ್ಸೈಕ್ಲೋಪೀಡಿಕ್ ಸ್ಟ್ರಕ್ಚರ್ ಇರುವಂತಹ ಮಹಾಕಾವ್ಯ ಅಂತ ನಾವು ವ್ಯಾಖ್ಯಾನಿಸಬಹುದು. ಏನಿದೆ ಎನ್ಸೈಕ್ಲೋಪೀಡಿಕ್ ಸ್ಟ್ರಕ್ಚರ್ ಅಂತಂದರೆ, ಅದರಲ್ಲಿ ಕೇವಲ ಮಹಾಭಾರತದ ಕೆಲವು ಪಾತ್ರಗಳು ಬದುಕಿ ಬಾಳಿದ ಮತ್ತು ದಾಯಾದಿಗಳು ಯುದ್ಧ ನಡೆಸಿ ಮಡಿದು ಒಬ್ಬರಿಂದ ಇನ್ನೊಬ್ಬರಿಗೆ ರಾಜ್ಯ ಹಸ್ತಾಂತರವಾದ, ಅಧಿಕಾರ ಹಸ್ತಾಂತರವಾದ ಕಥನ ಮಾತ್ರವಲ್ಲ. ಅದರಲ್ಲಿ ಹಲವಾರು ವಿಚಾರಗಳು ಇದ್ದಾವೆ, ವಿಷಯಗಳು ಇದ್ದಾವೆ. ಹಾಗಾಗಿ ಅದನ್ನು ಒಂದು ಎನ್ಸೈಕ್ಲೋಪೀಡಿಕ್ ಸ್ಟ್ರಕ್ಚರ್ ಇರುವಂತಹ ಮಹಾಕಾವ್ಯ ಅಂತ ಕರಿತೀವಿ. ನಿಮಗೆ 3 ಪ್ರಸಂಗಗಳನ್ನು ಇಟ್ಟಿದ್ದಾರೆ. ಒಂದು ದ್ಯೂತ ಪ್ರಸಂಗ, ಇನ್ನೊಂದು ವೇದದಲ್ಲಿ ಹೊಕ್ಕಿರಿದನೋ ಅನ್ನುವ ಪ್ರಸಂಗ, ಮತ್ತೊಂದು ವಿದುರ ನೀತಿಯ ಪ್ರಸಂಗ. ವೇದದಲ್ಲಿ ಹೊಕ್ಕಿರಿದನೋ ಅನ್ನುವುದು ಕೃಷ್ಣನನ್ನು ಕೇಂದ್ರವಾಗಿ ಇರಿಸಿಕೊಂಡಂತಹ ಒಂದು ಭಾಗ. ಹಾಗೆಯೇ ದ್ಯೂತ ಪ್ರಸಂಗ ಒಂದು ಜೂಜಿನ ಒಂದು ಪ್ರಸಂಗ. ಇನ್ನು ವಿದುರ ನೀತಿ ನಿಮಗೆ ಅದು ಹೆಸರೇ ಹೇಳಿರುವ ಹಾಗೆ ವಿದುರ ನೀತಿಯನ್ನು ಹೇಳಿರುವ, ಸನತ್ ಸಜಾತ ಮಹರ್ಷಿ ನೀತಿಯನ್ನು ಹೇಳಿರುವ ಒಂದು ಪ್ರಸಂಗ. ಅಂದರೆ ಅಲ್ಲಿ ನೀತಿ ಬೋಧೆಯನ್ನು ಮಾಡುವ, ಜೀವನದ ಫಿಲಾಸಫಿಯನ್ನು ಹೇಳುವ ವಿಚಾರ ಇರುವ ಹಾಗೆಯೇ ಅಲ್ಲಿ ಬೇರೆ ಬೇರೆ ಮನುಷ್ಯ ಸಂಬಂಧಗಳ ನಡುವಿನ ಸಂಘರ್ಷ ಇದೆ, ಯುದ್ಧದ ವಿಚಾರ ಇದೆ, ನೀತಿಯ ಜೊತೆಗೆ ಯುದ್ಧದ ವಿಚಾರ ಇದೆ. ಹಾಗೆಯೇ ಅಲ್ಲಿ ಬೇರೆ ಬೇರೆ ರೀತಿಯ, ಅದು ದೊರೆ ಇರಬಹುದು ಅಥವಾ ದೊರೆತನದ ನಡುವೆ ಬಾಳುವಂತಹ ಪ್ರಜೆಗಳಿರಬಹುದು, ದೊರೆಯ ಆಸ್ಥಾನದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊಂದಿರುವಂತಹ, ಅವನು ಭೀಷ್ಮನೋ, ದ್ರೋಣನೋ, ಕರ್ಣನೋ, ಅಶ್ವತ್ಥಾಮನೋ, ಕೃಪನೋ, ಶಲ್ಯನೋ, ಜಯದ್ರಥನೋ, ಇವ್ರುಗಳೆಲ್ಲ ಹೇಗೆ ಅಲ್ಲಿ ಇರ್ತಾರೆ, ಮಂತ್ರಿ ಮಹೋದಯರು, ಸಾಮಂತರು, ಸಲಹೆ ನೀಡುವವರು, ಪುರೋಹಿತರು ಇತ್ಯಾದಿ ಅವರು ಹೇಗಿರ್ತಾರೆ. ಶಕುನಿಯ ಪಾತ್ರ ಅಂತೂ ನಿಮಗೇನು ಹೇಳಬೇಕಾಗಿಲ್ಲ. ಹಾಗೆ ನೋಡಿದ್ರೆ ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳು ನಮಗೆ ಅಪರಿಚಿತ ಏನೂ ಅಲ್ಲ. ಬೇರೆ ಬೇರೆ ಸಂದರ್ಭಗಳಲ್ಲಿ, ಪುರಾಣದ ನೆಲೆಯಲ್ಲಿ, ಕಥನದ ನೆಲೆಯಲ್ಲಿ, ಈಗ ತಂತ್ರಜ್ಞಾನ ಡೆವಲಪ್ ಆಗಿರುವಂಥ ಇವತ್ತಿನ ಕಾಲದಲ್ಲಿ ನಿಮ್ಮ ಮೊಬೈಲ್ಗಳಲ್ಲೂ ನೀವು ಎಲ್ಲಿ ಬೇಕಾದರೂ ಅವುಗಳನ್ನು ಮತ್ತೆ ಮುಖಾಮುಖಿ ಆಗ್ತಾ ಇರ್ತೀರಿ. ಅದು ನಾಟಕದ ರೂಪ ಇರಬಹುದು, ಬೇರೆ ರೀತಿಯ ಸ್ಕಿಟ್ ರೂಪ ಇರಬಹುದು, ಅಥವಾ ಯಾವುದೋ ಒಂದು ಸಣ್ಣ ಇನ್ಸ್ಟಾಗ್ರಾಮ್ ರೀಲ್ ರೂಪ ಇರಬಹುದು. ಬೇರೆ ಎಲ್ಲ ರೀತಿಯ ರೂಪಗಳಲ್ಲಿಯೂ ಅದು ನಮಗೆ ದೊರಕುತ್ತೆ. ಹಾಗಾಗಿ ಅದು ನಮಗೆ ಅಪರಿಚಿತ ಅಲ್ಲ. ಪುರಾತನವಾದದ್ದು ಪುರಾಣ ಅಂದರೆ ಪುರಾಣವ, ಅದು ಪುರಾತನವೂ ಹೌದು, ನವೀನವೂ ಹೌದು. ಅದಕ್ಕೆ ಅದನ್ನು ಪುರಾಣ ಅಂತ ಕರೆಯೋದು. ಅದು ಪುರಾಣ ಆದರೂ ಕೂಡ ಅದು ನಮಗೆ ಪರಿಚಿತವಾದದ್ದೇ. ಅದರಲ್ಲೂ ರಾಮಾಯಣವನ್ನು ಮತ್ತು ಮಹಾಭಾರತವನ್ನು ನಮ್ಮವರು ಒಂದು ರೀತಿಯಲ್ಲಿ ಕಥನದ ಭಾಷೆಗಳು ಅಂತಲೇ ಕರೆದಿದ್ದಾರೆ. ಕಥನದ ಭಾಷೆಗಳು ಅಂತಂದರೆ ಕಥನ ರೂಪಿಯಲ್ಲಿ ಇರುವ ಬೇರೆ ವರ್ಷನ್ಗಳಿಗೆ ಗುರಿಯಾಗಿರುವ, ಬೇರೆ ಕಾಲದಲ್ಲಿ ಬೇರೆ ಕವಿಗಳಿಂದ, ನಾಟಕಕಾರರಿಂದ,
ಗಮಕಿಗಳಿಂದ, ವ್ಯಾಖ್ಯಾನಕಾರರಿಂದ, ತಾಳೆಮದ್ದಳೆಕಾರರಿಂದ ಬೇರೆ ಬೇರೆ ನಿರೂಪಣೆಗಳಿಗೆ ಗುರಿಯಾಗಿರುವ, ಪ್ರದರ್ಶನಗಳಿಗೆ ಗುರಿಯಾಗಿರುವ ಕಥನಗಳವು. ಹಾಗಾಗಿ ಅವು ನಮಗೆಲ್ಲರಿಗೂ ಪರಿಚಿತ. ಹಾಗೆ ನೋಡಿದ್ರೆ ನಾವು ಬದುಕಿನಲ್ಲಿ ಏನೇನೋ ಬೇರೆ ಬೇರೆ ವಿಚಾರಗಳನ್ನು ವಿಜ್ಞಾನ ತಂತ್ರಜ್ಞಾನದ ನೆಲೆಯಲ್ಲಿ ಬಳಸ್ತೀವಿ, ವೈಚಾರಿಕ ನೆಲೆಯಲ್ಲಿ ಬಳಸ್ತೀವಿ. ಹಾಗೆ ಬಳಸುವಾಗ ನಮಗೆ ಹೇಗೆ ಜೀವನವನ್ನು ನಡೆಸಬೇಕು, ಹೇಗೆ ಬದುಕಿನಲ್ಲಿ ಬದುಕಬೇಕು ಅನ್ನುವಂತಹ ಫಿಲಾಸಫಿ ಆಫ್ ಲೈಫ್, ಹಾಗೆಯೇ ಬದುಕನ್ನು ಹೇಗೆ ಗ್ರಹಿಸಬೇಕು, ಲೋಕವನ್ನು ಹೇಗೆ ಗ್ರಹಿಸಬೇಕು, ಕೆಲವು ಪ್ರಸಂಗಗಳನ್ನು ಹೇಗೆ ಗ್ರಹಿಸಬೇಕು, ಕೆಲವು ಬರೆಯಲ್ಪಟ್ಟಂತಹ ಯೂನಿಟ್ಗಳನ್ನು, ನಿಮಗೆ ಪ್ರಿಸ್ಕ್ರೈಬ್ ಮಾಡಲ್ಪಟ್ಟಂತಹ ಯೂನಿಟ್ಗಳನ್ನು ಹೇಗೆ ಭಾವಿಸಬೇಕು, ಹೇಗೆ ಗ್ರಹಿಸಬೇಕು ಮತ್ತು ಹೇಗೆ ನಮ್ಮ ನಡವಳಿಕೆಗೆ ಅವುಗಳನ್ನು ತಗೊಳ್ಬೇಕು, ಹೀಗೆ ಬೇರೆ ಬೇರೆ ನೆಲೆಯಲ್ಲಿ ಅವುಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಕುಮಾರವ್ಯಾಸನ ಈ ಕರ್ನಾಟ ಭಾರತ ಕಥಾಮಂಜರಿ ವ್ಯಾಸ ಭಾರತದ ಕನ್ನಡ ಅವತರಣಿಕೆ ಆದರೂ ಇಲ್ಲಿ ಕನ್ನಡವಷ್ಟೇ ಅಲ್ಲ, ಮನುಷ್ಯ ಕುಲದ, ಇಡಿಯಾಗಿ ಮನುಷ್ಯ ಕುಲದ ಬದುಕಿನ ಬೇರೆ 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 ನೆಲೆಗಟ್ಟುಗಳು, ವಿನ್ಯಾಸಗಳು ಇದ್ದಾವೆ. ಈ ದೃಷ್ಟಿಯಿಂದ ಇವತ್ತಿಗೂ ಕೂಡ ನಾವು ಈ ಪಠ್ಯಗಳ ಹಿನ್ನೆಲೆಯಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳಬಹುದಾದಂತಹ ಸಾಧ್ಯತೆಗಳು ಇವುಗಳನ್ನು ನೋಡುವಾಗ ನಮಗೆ ಹುಟ್ಟುತ್ತವೆ. ಕುಮಾರವ್ಯಾಸ ಸ್ವತಃ ಹೇಳಿಕೊಂಡಿರುವ ಹಾಗೆ ಅವನು ಇದು ಕೃಷ್ಣ ಕಥೆ ಅಂತ ಹೇಳಿದ್ದಾನೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು, ಇಳಿಯ ಜಾಣರು ಮೆಚ್ಚುವಂದದಿ ಅಂತ ಹೇಳಿದ್ದಾನೆ. ನೀವೆಲ್ಲ ಜಾಣರು, ಜಾಣಿಯರು, ನೀವು ಮೆಚ್ಚುವ ಹಾಗೆ ನಾನು ಕೃಷ್ಣ ಕಥೆಯನ್ನು ಹೇಳಿದ್ದೇನೆ ಅಂತ ಅವನು ಹೇಳ್ತಾನೆ. ಅದು ಕೇವಲ ಭಕ್ತಿ ಪ್ರಧಾನವಾದಂತಹ ಕಾವ್ಯ ಅಲ್ಲ, ಅದು ಕೇವಲ ಕೃಷ್ಣನನ್ನು ನಾಯಕನನ್ನಾಗಿ ಮಾಡಿಕೊಂಡಂತಹ ಕಾವ್ಯ ಅಲ್ಲ. ಮಹಾಭಾರತವನ್ನು ನಮ್ಮಲ್ಲಿ ಹಲವಾರು ಜನ ಬರೆದಿದ್ದಾರೆ. ತಿಮ್ಮಣ್ಣ ಕವಿ ಬರೆದಿದ್ದಾನೆ, ಕುಮಾರವ್ಯಾಸ 10 ಪರ್ವ ಬರೆದರೆ ಆನಂತರದಲ್ಲಿ ವಿಜಯನಗರದ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದಂತಹ ತಿಮ್ಮಣ್ಣ ಕವಿ ಇನ್ನುಳಿದ 8 ಪರ್ವಗಳನ್ನು ಬರೀತಾನೆ. ಇವನಿಗೂ ಮುಂಚೆನೇ ಜೈನ ಧರ್ಮದ ನೆಲೆಯಲ್ಲಿ ಪಂಪ ವಿಕ್ರಮಾರ್ಜುನ ವಿಜಯವನ್ನು ಬರೆದಿದ್ದಾನೆ. ಸಾವಿರಾರು ವರ್ಷಗಳ ಹಿಂದೆಯೇ ಕನ್ನಡದಲ್ಲಿ ಬರೆದಿದ್ದಾನೆ. ಅದಲ್ಲದೆ ಜನಪದ ಭಾರತಗಳು 10 ಇದ್ದಾವೆ. ಅವು ಇವತ್ತು ನಮಗೆ ಮುದ್ರಿತ ರೂಪದಲ್ಲಿಯೂ ಸಿಗುತ್ತವೆ. ಸೊ ಈ ಎಲ್ಲವುಗಳನ್ನು ಗಮನಿಸಿದ್ರೆ ನಾವು ಕೆಲವು ಆಯ್ದ ಭಾಗಗಳು ನಿಮಗೇನು ಟೆಕ್ಸ್ಟ್ ಇಟ್ಟಿದ್ದಾರೆ ಅವುಗಳ ಹಿನ್ನೆಲೆಯಲ್ಲಿ ಗಮನಿಸಿದ್ರೆ ಬೇರೆ ಬೇರೆ ಕಾಲದಲ್ಲಿ ಭಾರತ ಕಥನ ನಿರೂಪಣೆ ಮರು ನಿರೂಪಣೆಗೆ ಗುರಿಯಾಗಿರುವುದನ್ನು ಕಾಣಬಹುದು. ಮತ್ತೆ ಮತ್ತೆ ರೀನೆರೇಟ್ ಯಾಕಾಗುತ್ತೆ ಯಾವುದಾದ್ರೂ ಒಂದು ಕತೆ? ಮತ್ತೆ ಮತ್ತೆ ಯಾಕೆ ಬರೆಯಲ್ಪಡುತ್ತೆ? ಸಿಂಪಲ್, ಅದರ ಅಗತ್ಯ ಸಮಾಜಕ್ಕೆ ಇದೆ, ನಮ್ಮ ಬದುಕಿಗೆ ಅದರ ಅಗತ್ಯ ಇದೆ. ಅದರ ಹಲವಾರು ಪ್ರಸಂಗಗಳನ್ನು ಅಕಾಡೆಮಿಕ್ ಆಗಿ ಓದುವುದಕ್ಕೆ ಮತ್ತೆ ಮತ್ತೆ ಯಾಕೆ ಇಡ್ತಾರೆ? ನಿಮಗೆ ಕೆಲವೊಮ್ಮೆ, ಕೆಲವ್ರಿಗೆ, ನಾಟ್ ಟು ಆಲ್, ಕೆಲವ್ರಿಗೆ ರೇಜ್ಗೆ ಅಂತ ಅನ್ನಿಸಿರ್ಬೋದು. ಅಯ್ಯೋ ಯಾಕಪ್ಪ ಈಗ ಹಳಗನ್ನಡ ಇಟ್ಟು ನಮ್ಮನ್ನು ಸಾಯಿಸ್ತಾರೆ ಅಂತ ಕೆಲವ್ರಿಗಾದರೂ ಅನಿಸಿರ್ಬೋದು. ಯಾಕಂದರೆ ನೀವು ಅದಕ್ಕೆ ಹೆಚ್ಚು ತೆರ್ಕೊಂಡವರಲ್ಲ, ಅಂದರೆ ಹಳಗನ್ನಡದ ಓದಿಗೆ ನೀವು ಹೆಚ್ಚು ತೆರ್ಕೊಂಡವರಲ್ಲ. BA ಇಟ್ಟಿದ್ದಾರೆ, BComಗೂ ಇಟ್ಟಿದ್ದಾರೆ, BBAಗೂ ಇಟ್ಟಿದ್ದಾರೆ, BCAಗೂ ಇಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಕುಮಾರವ್ಯಾಸನೇ. ಆಮೇಲೆ ನೀವು ಪೀಠಿಕೆಗಳನ್ನ ಓದಬೇಕು. ಸುಮ್ಮನೆ ನಿಮ್ಗೆ ಓದಿ ಹೇಳ್ತೀನಿ, ಒಂದು 2-3 ಸಾಲ ನೀವು ಓದ್ಕೊಂಡಿರ್ತೀರಿ, ಆದರೂ ಆ ಮೂರನ್ನು ಒಟ್ಟಿಗೆ ಹೇಳೋದ್ರ ಮೂಲಕ ಒಂಚೂರು ಕಾರ್ರಿಲೇಟ್ ಮಾಡೋದಕ್ಕೆ ಪ್ರಯತ್ನಿಸ್ತೀನಿ ನಾನು. ನೋಡಿ, ಇಲ್ಲಿ ದ್ಯೂತದ ಪ್ರಸಂಗವನ್ನು ಕುರಿತು ಮಾತನಾಡುವಾಗ ಇವರಲ್ಲಿ ಒಂದು ಮಾತು ಹೇಳ್ತಾರೆ. ಈ ಮಹಾಕಾವ್ಯದಲ್ಲಿ ಬರುವ ಧರ್ಮ, ನೀತಿ, ನಾಯಕತ್ವ, ಯುದ್ಧ ನೀತಿ, ತ್ಯಾಗ, ಸಂಘಟನೆ ಇತ್ಯಾದಿ ಅಂಶಗಳನ್ನು ಆಧುನಿಕ ನಿರ್ವಹಣಾ ತತ್ವಗಳೊಂದಿಗೆ ಹೋಲಿಸಬಹುದು. ಮಾಡರ್ನ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಜೊತೆ ಇವುಗಳನ್ನೆಲ್ಲ ಹೋಲಿಸುವುದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಹಾಗೆಯೇ ಅರ್ಜುನನ ಪಾಶುಪದಾಸ್ತ್ರ ಪಡೆಯುವ ವಿಧಾನ, ಗುರಿ ಹೊಂದಿದ ಶ್ರದ್ಧೆ, ತ್ಯಾಗ ಹಾಗೂ ಯುದ್ಧದ ಸಮಯದಲ್ಲಿ ಭೀಷ್ಮ, ಕರ್ಣ, ಕೃಷ್ಣ ಮುಂತಾದವರ ತತ್ವ ನಿರ್ಣಯಗಳು, ಆಘಾತ ನಿರ್ವಹಣೆ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಇತ್ಯಾದಿ ಇದಕ್ಕೆ ಗುರಿಯಾಗುತ್ತೆ ಅಂತಲೂ ಹೇಳಿದ್ದಾರೆ. ಆಘಾತ ನಿರ್ವಹಣೆನೇ ಬೇರೆ, ಕ್ರೈಸಿಸ್ ಮ್ಯಾನೇಜ್ಮೆಂಟೇ ಬೇರೆ. ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನೋದನ್ನಂತೂ ಇವರು ಮ್ಯಾನೇಜ್ಮೆಂಟ್ ನೆಲೆಯಲ್ಲಿ ಬಳಸ್ತಾರೆ. ಇದು BBA ಟೆಕ್ಸ್ಟ್ಗೆ ಬರೆದಿರುವಂಥ ಒಂದು ಪ್ರವೇಶ. ಇನ್ನು ಈ ಗಣಕ ಸಂಪದ ಅನ್ನೋ ಟೆಕ್ಸ್ಟಲ್ಲಿ BCAಗೆ ಒಂದು ಪ್ರವೇಶ ಬರೆದಿದ್ದಾರೆ ಸಂಪಾದಕರು. ಅವರು ಯಾರೋ ಸಂಪಾದಕರು ಗೊತ್ತಿಲ್ಲ ನನಗೆ.
ಅವ್ರು ಬರೆದಿದ್ದಾರೆ. ಏನು ಬರೆದಿದ್ದಾರೆ ಇಲ್ಲಿ? ಬಿಟ್ಬಿಡಪ್ಪ, ಅದು ಹೇಗಾದ್ರೂ ಇರಲಿ, ಬಿಟ್ಬಿಡಿ. ತಂತ್ರಜ್ಞಾನ ಎನ್ನುವುದು ಕೇವಲ ಯಂತ್ರಗಳಿಂದಲ್ಲದೆ, ಕೇಳಿಸ್ಕೊತಾ ಇದ್ದೀರಾ? ತಂತ್ರಜ್ಞಾನ ಎನ್ನುವುದು ಕೇವಲ ಯಂತ್ರಗಳಿಂದಲ್ಲದೆ ತನ್ನ ಯುಕ್ತಿಯಿಂದಲೂ ಮನುಷ್ಯ ಸಾಧಿಸಲು ಸಾಧ್ಯ ಎನ್ನುವುದಕ್ಕೆ ಭೇದದಲ್ಲಿ ಹೊಕ್ಕಿರಿದನೋ ಎಂಬ ಕಾವ್ಯಭಾಗ ಅತ್ಯುತ್ತಮ ಉದಾಹರಣೆ. ಯಂತ್ರದಿಂದ ಮಾತ್ರ ತಂತ್ರಜ್ಞಾನ ಉಂಟಾಗುವುದಿಲ್ಲ, ಮನುಷ್ಯನ ಯುಕ್ತಿಯಿಂದ ತಂತ್ರಜ್ಞಾನ ಉಂಟಾಗುತ್ತೆ ಅನ್ನೋದು ಇವರ ತಿಳುವಳಿಕೆ. ಹಾಗೆ ಮುಂದುವರೆದು BCom ಪಠ್ಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡುವಾಗ ಅನಾದಿ ಕಾಲದಿಂದಲೂ ಗಾದೆಗಳು ಒಗಟುಗಳ ಮೂಲಕ ನಾವು ವಿವೇಕವನ್ನು ಕೇಳುತ್ತಲೇ ಬಂದಿದ್ದೇವೆ. ಅದಕ್ಕೆ ವಿದುರ ಕೂಡ ಹೊರತಲ್ಲ. ಪ್ರಸ್ತುತ ಕಾವ್ಯ ಭಾಗವನ್ನು ವಿದುರ ನೀತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನಮಗೆ ಈ ಕಾವ್ಯದ ಒಳಗಡೆ ಅವ್ರು ಏನೋ ಸದ್ಯ ಅದನ್ನು ಕಾಮರ್ಸ್ಗೆ ಲಿಂಕ್ ಮಾಡಿಲ್ಲ, ವಿವೇಕಕ್ಕೆ ಲಿಂಕ್ ಮಾಡಿದ್ದಾರೆ. BCA ಹೇಳುವಾಗ ಅದನ್ನು ಅಲ್ಲಿ ಗಣಕ ವಿಜ್ಞಾನಕ್ಕೆ ಲಿಂಕ್ ಮಾಡ್ತಾರೆ. BBA ಹೇಳುವಾಗ ಅದನ್ನು ಅಲ್ಲಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ, ಮಾಡರ್ನ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ಗೆ ಲಿಂಕ್ ಮಾಡ್ತಾರೆ. ಅಲ್ಲ, ಇವ್ರು ಹೇಳ್ತಾ ಇರೋದು ಕುಮಾರವ್ಯಾಸನ ಕಾವ್ಯದ ಒಳಗಡೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತೆ, ಮಾಡರ್ನ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಂತೆ, ಕಾಮರ್ಸ್ ಅಂತೆ, ವ್ಯಾಪಾರ ಅಂತೆ, ವಿವೇಕ ಅಂತೆ, ಇತ್ಯಾದಿ ಎಲ್ಲ ಲಿಂಕ್ ಮಾಡ್ತಾರೆ. ನಿಮ್ಗೆ ಯಾರಿಗಾದರೂ ಇವನ್ನು ಓದುವಾಗ ಈ ಥರದ ಲಿಂಕೇಜಸ್ಸು ಸಿಕ್ಕಿದೆಯಾ? ಉತ್ತರ ಇಲ್ಲ. ಸಾಮಾನ್ಯವಾಗಿ ಈ ಥರದ ಭಾಷಣಗಳಲ್ಲಿ ಏನಾಗುತ್ತೆ ಅಂದರೆ ಪ್ರಶ್ನೆಯೂ ನಾವೇ ಕೇಳ್ತೀವಿ, ಉತ್ತರನೂ ನಾವೇ ಹೇಳ್ತೀವಿ. ಯಾಕಂದರೆ ಸಭೆಯಲ್ಲಿರೋರು ಎಲ್ಲರೂ ಎದ್ದು ನಿಂತು ಉತ್ತರ ಕೊಡೋಕ್ಕಾಗಲ್ವಲ್ಲ. ಯಾರಾದರೂ ಒಬ್ಬರು ಎದ್ದು ನಿಂತು ಉತ್ತರ ಕೊಡೋದಾದರೂ ಉತ್ತರ ಕೊಡ್ಬೋದು. ನಿಮ್ಗೆ ಯಾವತ್ತಾದರೂ ಈ ಥರದ ಲಿಂಕೇಜಸ್ಸು ಇದನ್ನು ಓದುವಾಗ ನಿಮಗೆ ಸಿಕ್ಕಿದೆಯಾ? ಒಂದಂತೂ ಕ್ರೈಸಿಸ್ ಇದೆ ಟೆಕ್ಸ್ಟ್ ಬುಕ್ ಮಾಡೋರಲ್ಲಿ ಮತ್ತು ಹಳಗನ್ನಡವನ್ನು ಓದುವವರಲ್ಲಿ. ಅದೇನು ಅಂತಂದರೆ, ಇವತ್ತಿಗೆ ಈ ಹಳಗನ್ನಡ ಯಾಕೆ ಮತ್ತು ಹೇಗೆ ಪ್ರಸ್ತುತ? ಈ ಪ್ರಶ್ನೆ ನಮ್ಮನ್ನು ಸದಾ ಕಾಡುತ್ತೆ. ಯಾಕೆ ಪ್ರಿಸ್ಕ್ರೈಬ್ ಮಾಡ್ತಾರೆ? ಏನು ಇದರಿಂದ ಪ್ರಯೋಜನ ಮಕ್ಕಳಿಗೆ? ಇದರ ಲರ್ನಿಂಗ್ ಔಟ್ಕಮ್ ಏನು? ಈ ಥರದ್ದೊಂದು ಕ್ರೈಸಿಸು ಪುಸ್ತಕ ಮಾಡೋರಲ್ಲಿ ತಲೆಯಲ್ಲಿ ಇರುತ್ತೆ. ಅದಕ್ಕೆ ಅವರೇನು ಮಾಡ್ತಾರೆ, ಇವುಗಳನ್ನು ಹೀಗೆ ಬೇರೆ ಬೇರೆ ವಿಚಾರಗಳಿಗೆ ಲಿಂಕ್ ಮಾಡ್ತಾರೆ. ಅವರು ಲಿಂಕ್ ಮಾಡೋದಕ್ಕೂ ಪಠ್ಯನ ಓದುವಾಗ ನಮಗುಂಟಾಗುವ ಪ್ರಶ್ನೆಗಳಿಗೂ ನೇರ ಸಂಬಂಧ ಕೆಲವೊಮ್ಮೆ ಇಲ್ಲದೇ ಇರಬಹುದು. ಈ ಉದಾಹರಣೆಗೆ ಇವುಗಳನ್ನು ನೋಡೋಣ. ಯಾವುದು? ಮೊದಲಿಗೆ ಈ ದ್ಯೂತದ ಪ್ರಸಂಗದಲ್ಲಿ ಮೊದಲ ಪದ್ಯದಲ್ಲೇ, ಫಸ್ಟ್ ಪೋಯಮಲ್ಲೇ ಒಂದು ಮಾತು ಬರುತ್ತೆ. ದೈವವಿಕ್ಕಿದ ಕೊರಳುಗಣ್ಣಿಯ ಕುಣಿಕೆ ಒರಲಿ ಹರಿವುದೈ. ಈ ದೈವ ಇಕ್ಕಿದಂಥ ಈ ಕೊರಳ ಕಣ್ಣಿಯ ಕುಣಿಕೆ ಯಾರ ಕೈಯಲ್ಲೂ ಹರ್ಕೊಳಕ್ಕಾಗಲ್ಲ, ಯಾರಿಂದನೂ ಇದನ್ನು ಮೀರಕ್ಕಾಗಲ್ಲ. ಈ ದೈವ ಕೆಲವೊಮ್ಮೆ ಇದು ಹೀಗೇ ಆಗಬೇಕು ಅಂತ ನಿಯಮಿಸಿಬಿಟ್ಟಿರುತ್ತೆ, ಅದನ್ನು ನಮ್ಮ ಯಾರ ಕೈಲೂ ಮೀರಕ್ಕಾಗಲ್ಲ ಅನ್ನೋ ಥರದೊಂದು ಸ್ಟೇಟ್ಮೆಂಟ್, ಅನ್ನೋ ಥರದ್ದೊಂದು ಫಿಲಾಸಫಿ ಮೊದಲ ಪದ್ಯದಲ್ಲೇ ಬರುತ್ತೆ. ಇದೇ ಟೆಕ್ಸ್ಟಲ್ಲಿ 11, 12, 13ನೇ ಪದ್ಯಗಳಲ್ಲಿ ಇದೇ ಥರದ ಮಾತುಗಳು ಮುಂದುವರಿಕೆ ಆಗೋದನ್ನು ನಾವು ಗಮನಿಸ್ಬೋದು. ಆ 11ನೇ ಪದ್ಯದಲ್ಲಿ ಒಂದು ಮಾತು ಬರುತ್ತೆ. ಹೇಳಲೇನದನು ಶಕುನಿಯೊಡ್ಡಿದ ಕಾಲ ಕುಣಿಕೆಯೊಳ ಆರು ಬೀಳರು ನೃಪತಿ ಬೇಳ. ಶಕುನಿ ಒಂದು ಕಾಲ ಕುಣಿಕೆಯನ್ನು ಒಡ್ಡಿದ್ದಾನೆ. ಕಾಲ ಕುಣಿಕೆ ಅಂತಂದರೆ ಕಾಳ ಕುಣಿಕೆ, ಕರಾಳ ವ್ಯೂಹ. ಅವನು ಒಂದು ಕರಾಳ ವ್ಯೂಹವನ್ನು ರಚನೆ ಮಾಡಿದ್ದಾನೆ. ಅವನು ಆ ಒಡ್ಡಿರುವ ಕುಣಿಕೆಯಲ್ಲಿ ಯಾರು ತಾನೇ ಬೀಳಲ್ಲ, ಎಲ್ಲರೂ ಬಿದ್ದು ಹೋಗ್ತಾರೆ ಅನ್ನೋ ಥರದೊಂದು ಮಾತು ಬರುತ್ತೆ. ಇಲ್ಲಿ ದೈವ ಒಡ್ಡಿದ ಕುಣಿಕೆ, ಅಲ್ಲಿ ಶಕುನಿ ಒಡ್ಡಿದ ಕುಣಿಕೆ. ಸೊ ಒಂದು ಕಾಂಟ್ರಡಿಕ್ಷನ್ ಇದೆ ಅಂತ ಅನ್ಸಲ್ವ ನಿಮಗೆ? ಅಂದರೆ ದೈವ ನಿರ್ಮಿತವಾದ, ದೈವ ನಿಯಾಮಕವಾದ ಕೆಲವು ಸಂಗತಿಗಳು ನಮ್ಮ ಜೀವನದಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತವೆ ಅನ್ನುವಂತಹ ಫಿಲಾಸಫಿ. ಒಬ್ಬ ಮನುಷ್ಯ, ನಮ್ಮ ನಡುವೆ ಇರುವವನು, ಒಬ್ಬ ಕುತಂತ್ರಿ ಕೆಲವೊಮ್ಮೆ ವ್ಯೂಹವನ್ನು ಒಡ್ತಾನೆ, ಅದರಿಂದ ನಾವು ಬಿಡಿಸ್ಕೊಳ್ಳೋಕ್ಕಾಗಲ್ಲ, ನಮ್ಮ ನಡುವೆನೇ ಇರ್ತಾರೆ ಶಕ್ನಿಗಳು ಅನ್ನುವಂತಹ ಫಿಲಾಸಫಿ.
ಇದು ಎರಡರ ನಡುವೆ ಒಂದು ಕಾಂಟ್ರಡಿಕ್ಷನ್ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ಆ ಪಠ್ಯನ ಓದುವಾಗ ಈ ಥರದ ಒಂದು ಕಾಂಟ್ರಡಿಕ್ಷನ್, ಈ ಥರದೊಂದು ಪ್ರಶ್ನೆ ನಿಮಗೆ ಬರದೇ ಹೋದರೆ ನೀವು ಪಠ್ಯನ ಸರಿಯಾಗಿ ಓದಿಲ್ಲ ಅಂತ. ಕುಮಾರವ್ಯಾಸ ಅವುಗಳೇ ಎರಡನ್ನು ಸ್ವಲ್ಪ ದೂರ ದೂರ ಇಟ್ಟರುವೆ ಒಟ್ಟಿಗೆ ಒಂದೇ ಪ್ರಸಂಗದ ಒಳಗಡೆ ಇಡ್ತಾನೆ. ಅಂದರೆ ನಿಮಗೆ ಎದುರಾಗುವ ಯಾವುದೇ ರೀತಿಯ ಬಿಕ್ಕಟ್ಟು, ಸಂಕಟ ದೈವದಿಂದ ಎದುರಾಗುವುದಲ್ಲ. ದುಶ್ಮನ್ ಕಹಾ ಹೈ? ಬಗಲ್ ಮೇ ಹೈ. ನಮ್ಮ ಪಕ್ಕನೇ ಇರ್ತಾನೆ ಯಾರೋ ಒಬ್ಬ, ಅವನು ಯಾರಿಗೋ ಏನೋ ಯಾವಾಗಲೂ ಹಾಕ್ಕೊಡ್ತಾನೆ, ಅಥವಾ ನಮಗೆ ಬಗ್ನಿಗೂಟ ಇಕ್ತಾನೆ. ನಾವು ಎಚ್ಚರವಾಗಿರ್ಬೇಕು ಅಷ್ಟೇ ಅಪ್ಪ, ಸಿಂಪಲ್ ವಿವೇಕ. ಈ ಪಠ್ಯ ಓದುವಾಗ ಈ ಸಿಂಪಲ್ ಆದಂತಹ ವಿವೇಕ ನಮಗೆ ಬರಬೇಕು. ಹಾಗೇನೆ ನಮ್ಮ ಹಣೆ ಬರ ಹಿಂಗಿದೆ, ನಾವೇನು ಮಾಡೋಕ್ಕಾಗಲ್ಲ, ನಾನು ಫೇಲ್ ಆಗೋದಕ್ಕೆ ನಾನು ಕಾರಣ ಅಲ್ಲ, ದೇವ್ರ ಕಾರಣ ಅಂತ ನೀವ್ಯಾರಾದರೂ ಅಂದ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮ ಉಗಿತಾರೆ, ನೀವೇ ನಿಮ್ಮ ಜೀವನದಲ್ಲಿ ಸೋಲ್ತೀರಾ. ಇಂಥ ಪಠ್ಯಭಾಗವನ್ನು ಓದುವಾಗ ಈ ಥರದೊಂದು ವಿಚಾರ ಪ್ರಜ್ಞೆ ನಿಮ್ಮಲ್ಲಿ ಹುಟ್ಟಬೇಕು. ರೈಟ್ ಅನ್ಸುತ್ತಾ? ಹಾಗೆಯೇ ದ್ಯೂತ ಪ್ರಸಂಗದ ಒಳಗಡೆ ಕಂಟೆಂಟು, ಆ ಕಂಟೆಂಟನ್ನು ನೋಡಿದ್ರೆ ಅದೇನು ವಿಚಾರ ಅಂದರೆ, ಧರ್ಮರಾಯ ಶಕುನಿಯ ಕುಯುಕ್ತಿಗೆ ಬಲಿಯಾಗಿ ಜೂಜಿಗೆ ಬಂದಿದ್ದಾನೆ. ಜೂಜಾಡುವಾಗ ಅವನೆಲ್ಲ ಸಕಲ ಸಂಪತ್ತನ್ನು ಕಳ್ಕೊಂಡಿದ್ದಾನೆ. ಅವನು ತಮ್ಮಂದಿರನ್ನು ಪಣಕ್ಕೆ ಇಡ್ತಾನೆ, ಹೆಂಡತಿಯನ್ನು ಪಣಕ್ಕೆ ಇಡ್ತಾನೆ. ಇಷ್ಟೇ ಪ್ರಶ್ನೆ. ಜೂಜ್ ಆಡಬಾರ್ದು, ಜೂಜ್ ಆಡಿದ್ರೂ ವಿನೋದಕ್ಕೆ ಆಡಬೇಕು, ಪಣ ಇಟ್ಟು ಆಡಬಾರ್ದು. ಪಣ ಇಟ್ಟು ಆಡಿದ್ರೂ ಅಣ್ತಮ್ಮದಿರನ್ನು ಪಣ ಇಡೋದಕ್ಕೆ ಇವನಿಗೇನು ಹಕ್ಕು? ಕಟ್ಕೊಂಡು ಹೆಂಡ್ತಿನೇ ಜೂಜಿನಲ್ಲಿ ಪಣ ಇಡೋದಕ್ಕೆ ಇವನಿಗೇನು ಹಕ್ಕು? ಈ ಥರದ ಪ್ರಶ್ನೆ ನಮಗೆ ಹುಟ್ಟದೇ ಹೋದರೆ ಈ ಪಠ್ಯ ಓದಿ ವೇಸ್ಟು. ಓಕೆ, ನೀವು ಪರೀಕ್ಷೆನಲ್ಲಿ ಸಾಮಾನ್ಯವಾಗಿ ಮಕ್ಕಳೇನು ಮಾಡ್ತಾರೆ ಗೊತ್ತಾ? ಪರೀಕ್ಷೆದಲ್ಲಿ ಪ್ರಶ್ನೆ ಅವನು ಯಾವುದು ಏನಾರ ಕೇಳಲಿ, ನನಗೇನು ಗೊತ್ತಿದೆಯೋ ಅದನ್ನೇ ನಾನು ಬರೆಯೋದು. ನನಗೇನೋ ಕಥಾ ಸಾರಾಂಶ ಒಂದು ಗೊತ್ತಿರ್ತದೆ, ಕಥಾ ಸಾರಾಂಶನ ಬರೋದು, ಅದರೊಳಗೆ ಆನ್ಸರ್ ಎಲ್ಲೋ ಇರ್ತದೆ, ನೀವು ಹುಡುಕಳಿ ಅಂತ. ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಬರೆಯೋಕ್ಕೆ ರೆಡಿ ಇಲ್ಲ, ನನಗೇನು ಗೊತ್ತಿದೆಯೋ ಅದನ್ನು ಬರಿತೀನಿ. ನಿಮ್ಗೆ ಉತ್ತರ ಸಿಗ್ತಾ ಹುಡುಕಳಿ, ಸಿಕ್ಲಿಲ್ವಾ ಮಾರ್ಕ್ಸ್ ಕೊಡಿ, ಹಂಗೆ ತಳ್ಳಿ. ಕೆಲವು ಸಾರಿ ಈ ಥರದ ಟೆಕ್ಸ್ಟ್ಗಳನ್ನು, ಪೀಸ್ ಆಫ್ ಟೆಕ್ಸ್ಟ್ಗಳನ್ನು ಓದುವಾಗ ಇವತ್ತಿನ ಬದುಕಿಗೆ ಲಿಂಕ್ ಮಾಡ್ಕೊಳ್ಳದೆ ಹೋದರೆ ನಮಗೆ ಅದರಿಂದ ಏನೂ ದಕ್ಕಲ್ಲ. ಟೆಕ್ಸ್ಟು ನಮ್ಮ ಜೀವನಕ್ಕೆ ದಾರಿ ತೋರಿಸ್ಬೇಕು, ಪರೀಕ್ಷೆಗೆ ಮಾತ್ರ ಅಲ್ಲ, ಮಾರ್ಕ್ಸಿಗೆ ಮಾತ್ರ ಅಲ್ಲ. ಫಸ್ಟ್ ರ್ಯಾಂಕ್ ರಾಜು ಆದರೆ ಏನೂ ಪ್ರಯೋಜನ ಇಲ್ಲ. ಚೆನ್ನಾಗಿ ಅನಲೈಸ್ ಮಾಡುವಂತಹ ಸ್ವಂತ ವಿವೇಕ ಬರಬೇಕು. ಅಂತಹ ಸ್ವಂತ ವಿವೇಕ ಹುಟ್ಟಿಸೋ ಕೆಲಸವನ್ನು ಕುಮಾರವ್ಯಾಸನ ಟೆಕ್ಸ್ಟು ಮಾಡಬೇಕು. ನೀವು ಅದನ್ನು ಓದುವಾಗ ಈ ಥರದ ಪ್ರಶ್ನೆಗಳನ್ನು ಕೇಳ್ಕೋಬೇಕು. ಭಾರತದಲ್ಲೇ, ಮಹಾಭಾರತದಲ್ಲೇ ಕೊನೆಯಲ್ಲಿ ಸೀರೆಯನ್ನು ಸೆಳೆಯುವಾಗ ದ್ರೌಪದಿ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ. ಕುಮಾರವ್ಯಾಸ ಭಾರತದಲ್ಲೇ ಕೇಳ್ತಾಳೆ, ಅಯ್ಯ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ನಿಮ್ಮ ಧರ್ಮರಾಯ ಮೊದಲು ತನ್ನನ್ನು ತಾನು ಸೋತು ಆನಂತರ ನನ್ನನ್ನು ಪಣಕ್ಕೆ ಇಟ್ಟನೋ, ಮೊದಲೇ ನನ್ನನ್ನು ಪಣಕ್ಕೆ ಇಟ್ಟನೋ? ಮೊದಲು ತನ್ನನ್ನೇ ಸೋತು ಗುಲಾಮನಾದವನಿಗೆ ಹೆಂಡತಿ ಮೇಲೆ ಏನು ಅಧಿಕಾರ ಇರ್ತದೆ? ಅವನು ನನ್ನನ್ನು ಪಣಕ್ಕಿಟ್ಟಾಗ ನೀವೆಲ್ಲ ಕಣ್ಮುಚ್ಕೊಂಡು ಸುಮ್ಮನೆ ಕೂತಿದ್ರಾ? ನೀನು ಭೀಷ್ಮನೂ ಇದ್ದೆ, ನೀನು ದ್ರೋಣನೂ ಇದ್ದೆ, ಆಹಾ ಮಹಾನ್ ಕೃಪಾ ಶಲ್ಯ ಅಶ್ವತ್ಥಾಮ ವಿದುರ ಗಾಂಧಾರಿ ಎಲ್ಲರೂ ಇದ್ರಲ್ಲಪ್ಪ. ನಿಮಗೆ ಧರ್ಮ ಸೂಕ್ಷ್ಮ ತಿಳಿಲಿಲ್ವಾ? ನಿಮಗೆ ಕಾಮನ್ ಸೆನ್ಸ್ ಇರಲಿಲ್ವಾ? ಹ್ಯಾಂಡ್ರನ್ ಪಣಕ್ಕಿಡೋದು ಮೊದಲನೇ ತಪ್ಪು. ತಾನೇ ಸೋತಾದ ಮೇಲೆ ಮತ್ತೆ ಹೆಂಡತಿ ಮೇಲೆ ಅಧಿಕಾರ ಬರುತ್ತೆ ಅಂತ ಅಂದ್ಕೊಳ್ಳೋದು ಮತ್ತೂ ಮೂರ್ಖತನ. ಇಂಥ ಮೂರ್ಖತನವನ್ನು ನೀವು ಇದು ನಾವು ಜಯಿಸಿದ್ದು ಅಂತ ತಿಳಿದು ನಮ್ಮನ್ನೆಲ್ಲ ಕಾಡಿಗೆ ಹೋಗಿ ಅಂತ ಹೇಳ್ತಾ ಇದ್ದೀರಲ್ಲ, ನಮ್ಮನ್ನೆಲ್ಲ ಗುಲಾಮರಾಗಿ ಅಂತ ಹೇಳ್ತಾ ಇದ್ದೀರಲ್ಲ, ನಮ್ಮ ಕೆಲಸದವ್ರ ಜೊತೆ ಬಂದು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವೇ ನಿಮಗೆ ಅಂತ ಒಂದು ಹೆಣ್ಮಗಳು ಪ್ರಶ್ನೆ ಕೇಳ್ತಾಳೆ ಅವಾಗ. ಸೊ ಹೆಣ್ಮಕ್ಳಿಗೆ ಒಂದು ವಿವೇಕ ಅನ್ನುವುದು ಹೇಗಿರಬೇಕು ಅನ್ನುವ ಪ್ರಶ್ನೆಗಳನ್ನು ಈ ಟೆಕ್ಸ್ಟು ಎತ್ತತ್ತೆ. ಭೇದದಲ್ಲಿ ಒಕ್ಕಿರದನೋ ಭಾಗಕ್ಕೆ ಬಂದರೆ ನೀವು ಅಲ್ಲಿ ಬಹಳ ಮುಖ್ಯವಾದಂತಹ ಪ್ರಶ್ನೆ ಯಾವುದು ಅಂದರೆ ವಂಶದ ಪ್ರಶ್ನೆ, ಜಾತಿಯ ಪ್ರಶ್ನೆ.
ಅಲ್ಲಿ ಮೊದಲಿಗೆನೆ ನೀವು ನೋಡಿ, ನೀನು ರವಿವಂಶಕ್ಕೆ ಸೇರಿದವನು ಅಂತ ಕೃಷ್ಣ ಕರ್ಣನನ್ನು ಸ್ವಲ್ಪ ದೂರ ಕರ್ಕೊಂಡೋಗಿ ಅವನಿಗೆ ಹೇಳ್ತಾನೆ. ನಮಗೆ ಕತೆ ಸ್ವಲ್ಪ ಅಜಮಾಸು ಗೊತ್ತಿದೆ. ಅದೇನು ಅಂತಂದರೆ, ಕುಂತಿಗೆ 5 ಜನ ಮಕ್ಕಳು ಪ್ಲಸ್ ಮದುವೆಗೆ ಮುಂಚೆ ಹುಟ್ಟಿದವನು ಕರ್ಣ, 6 ಜನ ಮಕ್ಕಳು. ನಿಮಗಿಲ್ಲಿ ಹೇಳಬೇಕಾಗಿರುವಂತಹ ಪ್ರಶ್ನೆ 2-3. ಮೊದಲನೇ ಪ್ರಶ್ನೆ, ಹೆಣ್ಮಕ್ಳಿಗೆ ಎಲ್ಲಾದರೂ ವರದಿಂದ ಮಕ್ಕಳು ಹುಟ್ಟುತ್ತವ? ಯಾರೋ ವರ ಕೊಟ್ಬಿಟ್ಟು ಮಕ್ಕಳು ಹುಟ್ಟುತ್ತವ? ಮಕ್ಕಳು ಹೆಂಗೆ ಹುಟ್ಟುತ್ತವೆ ಅಂತ ಗೊತ್ತಿಲ್ವಾ ನಿಮಗೆ? ಸೊ ಮಹಾಭಾರತ ಓದುವಾಗ ಈ ಪ್ರಶ್ನೆ ನಮಗೆ ಕೇಳಬೇಕು, ಬರಬೇಕು. ಅಲ್ಲದೆ ಕರ್ಣನ ವಂಶದ ಪ್ರಶ್ನೆಯನ್ನು, ಕರ್ಣನ ಹುಟ್ಟಿನ ಪ್ರಶ್ನೆಯನ್ನು ಇಲ್ಲಿ ಈ ಪ್ರಸಂಗದಲ್ಲಿ ಎತ್ತಲಾಗುತ್ತೆ. ಅವನು ನನ್ನ ವಂಶದ ಗುಟ್ಟನ್ನು, ನನ್ನ ಹುಟ್ಟಿನ ಗುಟ್ಟನ್ನು ನೀನು ನನಗೆ ತಿಳಿಸಿ ನನ್ನನ್ನು ಕೊಂದೆ ಅಂತ ಹೇಳ್ತಾನೆ ಈ ಪದ್ಯದೊಳಗಡೆ ಕರ್ಣ. ಅಂದರೆ ನೀನು ನನಗೆ ಹೇಳದೇ ಇದ್ದರೆ ನಾನು ಆರಾಮಾಗಿರ್ತಿದ್ದೆ ಅಂತ. ಕೃಷ್ಣ ಆ ಮಾತನ್ನು ಹೇಳಿದ ಕೂಡಲೇ ಇವನೊಳಗಡೆ ಒಂದು ತಳಮಳ, ಒಂದು ಸಂಕಟ, ಒಂದು ರೀತಿಯಲ್ಲಿ ಉಭಯ ಸಂಕಟ ಕ್ರಿಯೇಟ್ ಆಗುತ್ತೆ. ನಾನು ದುರ್ಯೋಧನ ಜೊತೆ ಇರೋದ, ಕೃಷ್ಣನ ಜೊತೆ ಹೋಗಿ ಪಾಂಡವ್ರ ಜೊತೆ ಸೇರ್ಕೊಳ್ಳೋದ? ಅವ್ರು ನೋಡಿದ್ರೆ ಅಣ್ತಮ್ಗಳು, ಇವನು ನೋಡಿದ್ರೆ ಗೆಳೆಯ. ಈ ಇಡೀ ಭಾಗದ ಒಳಗಡೆ ನಮಗೆ ಉಂಟಾಗೋದು ಈ ಥರದ ಕರ್ಣನ ಉಭಯ ಸಂಕಟ ಮತ್ತು ವಂಶದ ಪ್ರಶ್ನೆ, ಜಾತಿಯ ಪ್ರಶ್ನೆ. ನೀವು ಒಳ್ಳೆಯ ವಂಶದಲ್ಲಿ ಹುಟ್ಟಲಿಲ್ಲ ಅಂದರೆ, ನೀವು ನಿರ್ದಿಷ್ಟವಾದಂಥ ಜಾತಿನಲ್ಲಿ ಹುಟ್ಟಲಿಲ್ಲ ಅಂದರೆ, ಸೂತ ಜಾತಿಯಲ್ಲಿ ಹುಟ್ಟಿದ್ದೇ ಆದರೆ ನಿಮಗೆ ಅವಕಾಶಗಳೇ ಇಲ್ವಾ? ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಇದ್ದೀವಿ. ಹೀಗಿರುವಾಗ ಕರ್ಣನ ಪ್ರಶ್ನೆಯನ್ನು ಹೇಗೆ ತಗೋಬೇಕು? ದಿಸ್ ಇಸ್ ದ ಕ್ವೆಶ್ಚನ್. ಈ ಕುಮಾರವ್ಯಾಸನ ಭಾಗವನ್ನು ಓದುವಾಗ ದಿಸ್ ಇಸ್ ದ ಮೇನ್ ಕ್ವೆಶ್ಚನ್ ಟು ಬಿ ಆಸ್ಕ್ಡ್. ನೀವೆಲ್ಲರೂ ಯಾವುದಾದ್ರೂ, ನೀವೇನು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿಲ್ಲ, ನಿಮ್ಮ ಜಾತಿಲಿ ಯಾವುದೋ ಒಂದು ಜಾತಿಲಿ ಹುಟ್ಟಿದ್ದೀರಿ. ಇಟ್ ಈಸ್ ದ ಕ್ವೆಶ್ಚನ್ ಆಫ್ ಬಿಲಾಂಗಿಂಗ್ನೆಸ್. ಯಾವುದೋ ಒಂದು ಜಾತಿಗೆ ಸೇರಿದ್ದೀರಿ. ನೀವು ಯಾವುದೋ ಒಂದು ಜಾತಿಗೆ ಸೇರಿರೋದೇ ನಿಮ್ಮ ಮಿತಿನಾ? ಅಥವಾ ನೀವು ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿರೋದೇ ನಿಮ್ಮ ಶಕ್ತಿನಾ? ಈ ಪ್ರಶ್ನೆ ಕೇಳಿಸ್ತಾ ನಿಮಗೆ? ನೀವು ಹುಟ್ಟಿದ ಜಾತಿ ಯಾವುದು ಅನ್ನುವುದೇ ನಿಮಗೆ ಮಿತಿ, ಅಥವಾ ನೀವು ಹುಟ್ಟಿದ ಜಾತಿಯೇ ನಿಮಗೆ ಒಂದು ಶಕ್ತಿ ಅಂತ ಆಗಬೇಕಾ? ನಿಮ್ಮ ಗುಣ, ನಿಮ್ಮ ಕರ್ಣನ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಪ್ರಸ್ತಾಪ ಆಗುವಂತಹ ಸಂಗತಿ ಅದು. ನಿಮ್ಮ ಗುಣ, ನಿಮ್ಮ ನಡತೆ, ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ನಿಮ್ಮ ಟ್ಯಾಲೆಂಟ್, ಇದು ಮುಖ್ಯವೋ? ನಿಮ್ಮ ಬಾಳು, ಅದರಲ್ಲಿ ಹೇಗೆ ನೀವು ಬಾಳ್ತಾ ಇದ್ದೀರಿ ಅನ್ನೋದು ಮುಖ್ಯವೋ? ನೀವು ಹುಟ್ಟಿದ ಜಾತಿ ಮುಖ್ಯವೋ? ನೀವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀರಿ ಅನ್ನುವುದು ಮುಖ್ಯನಾ? ಅದೇ ಪ್ರಶ್ನೆಯನ್ನು ನಾವಿಲ್ಲಿ ಎತ್ತಬೇಕಾಗಿರೋದು. ನಾವು ಇವತ್ತು ಕುಮಾರವ್ಯಾಸನನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಈಚ್ ಆ್ಯಂಡ್ ಎವರಿ ಮ್ಯಾನ್ ಹ್ಯಾಸ್ ಓನ್ಲಿ ಒನ್ ವೋಟ್ ರೈಟ್ ಅನ್ನುವಂತಹ ಸಂದರ್ಭದಲ್ಲಿ ಬದುಕ್ತಾ ಇದ್ದೀವಿ. ಎಲ್ಲರಿಗೂ ಸಮಾನವಾದ ಕಾನೂನು ಇರುವ ಸಂದರ್ಭದಲ್ಲಿ ಬದುಕ್ತಾ ಇದ್ದೀವಿ. ಜಾತಿಯ ಡಿಸ್ಪ್ಯಾರಿಟೀಸನ್ನು ಮೀರುವ ಕಾಲದಲ್ಲಿ ಬದುಕ್ತಾ ಇದ್ದೀವಿ. ಒಂದಾನೊಂದು ಕಾಲದಲ್ಲಿ ಜಾತಿಯ ಕಾರಣಕ್ಕೆ, ಹುಟ್ಟು ಗೊತ್ತಿಲ್ಲದ ಕಾರಣಕ್ಕೆ, ಅಥವಾ ಯಾರ್ದೋ ಮನೆಯಲ್ಲಿ ಬೆಳೆದ ಅನಾಥನಾಗಿ ಅನ್ನುವ ಕಾರಣಕ್ಕೆ ಒಬ್ಬನನ್ನು, ಅವನ ಪ್ರತಿಭೆಯನ್ನು ನಿರಾಕರಿಸುವುದಿದೆಯಲ್ಲ, ಅವನನ್ನು ಅಧಿಕಾರ ವಂಚಿತನನ್ನಾಗಿ ಮಾಡುವುದಿದೆಯಲ್ಲ, ಅವನನ್ನು ಕೀಳಾಗಿ ನೋಡುವುದಿದೆಯಲ್ಲ, ಇದು ದುರಂತ ಅಲ್ವೇ? ಅಟ್ ದಿ ಸೇಮ್ ಟೈಮ್ ಅವನು ಹುಟ್ಟಿನ ಕಾರಣಕ್ಕೆ ಅವನನ್ನು ಪುರಸ್ಕರಿಸಬೇಕು ಅನ್ನುವುದಿದೆಯಲ್ಲ, ಅವನು ಹುಟ್ಟಿನ ಕಾರಣವನ್ನೇ ಬಳಸಿ ಅವನನ್ನು ಕೊಲ್ಲುವುದಿದೆಯಲ್ಲ. ವಂಶವನರು ಈ ಕೊಂದೆ ಕೃಷ್ಣ ಅಂತ ಹೇಳ್ತಾನೆ ಕರ್ಣ. ಅಂದರೆ ನಾನು ಹುಟ್ಟಿದ್ದನ್ನು ಹೇಳಿಬಿಟ್ಟು ನನ್ನನ್ನು ಕೊಂದುಬಿಟ್ಟೆ. ಒಂದು ಕಡೆ ನೋಡಿದ್ರೆ ಅವ್ರ ಸೋದರರು ಅವ್ರನ್ನ ನಾನು ಕೊಲ್ಲೋ ಹಾಗಿಲ್ಲ, ಇನ್ನೊಂದು ಕಡೆ ನೋಡಿದ್ರೆ ಇವನು ನನಗೆ ಬದುಕೋದಕ್ಕೆ ಬದುಕನ್ನು ಕಟ್ಟಿಕೊಟ್ಟಂತಹ ಗೆಳೆಯ, ಇವನ ಪರವಾಗಿ ನಾನು ಹೋರಾಟ ಮಾಡೋ ಹಾಗಿಲ್ಲ. ಇಂತಹ ಒಂದು ಉಭಯ ಸಂಕಟವನ್ನು ತಂದಿಟ್ಟಿಯಲ್ಲ ನೀನು ಅಂತ ಕರ್ಣ ಅಲ್ಲಿ ಮಾತಾಡ್ತಾನೆ. ಹೀಗಿರುವಾಗ ನಾವು ಆ ಪ್ರಶ್ನೆಯನ್ನು ಬಹಳ ಗಂಭೀರವಾಗಿ ಕೇಳ್ಕೋಬೇಕು. ಬಹಳ ಗಂಭೀರವಾಗಿ ಆ ಪ್ರಶ್ನೆಯನ್ನು ಕೇಳಿಕೊಂಡ್ರೆ ಇವತ್ತಿಗೆ ಅದು ಹೇಗೆ ಪ್ರಸ್ತುತ?
ಅನ್ನೋ ವಿಚಾರ ನಮ್ಮ ತಲೆಗೆ ಬರುತ್ತೆ. ಇವತ್ತಿಗೆ ನಾವು ಅದನ್ನು ಹೇಗೆ ಓದಬೇಕು ಅನ್ನುವ ವಿಚಾರ ನಮ್ಮ ತಲೆಗೆ ಬರುತ್ತೆ. ಯುದ್ಧದ ಪ್ರಶ್ನೆ ಅಲ್ಲ ಅದು, ಹುಟ್ಟಿನ ಪ್ರಶ್ನೆ, ಜಾತಿಯ ಪ್ರಶ್ನೆ, ಸಂಬಂಧದ ಪ್ರಶ್ನೆ. ಇಲ್ಲಿವರೆಗೂ ಎಲ್ಲಿದ್ದ ಇವನು ಈ ಕೃಷ್ಣ? ಅಗೇನ್ ನಾವು ಇನ್ನೊಂದು ವಿಚಾರವನ್ನು ಅಲ್ಲಿ ಗಮನಿಸಬೇಕು, ಬಹಳ ಗಂಭೀರವಾದಂಥ ವಿಚಾರ ಅದು. ಕರ್ಣ ನಿಜವಾಗಿಯೂ ಕುಂತಿಗೆ ಹುಟ್ಟಿದ್ದನೋ ಅಥವಾ ಅವನು ಕುಂತಿಗೆ ಹುಟ್ಟಿದ್ದ ಅನ್ನುವ ಹಾಗೆ ವ್ಯಾಸ ಬರೆದನೋ? ಇದು ನಿಜವಾಗಿಯೂ ಚರಿತ್ರೆಯೋ ಅಥವಾ ಚರಿತ್ರೆಯ ರೂಪಕವೋ? ಈ ಒಂದು ರೂಪಕ ಪಾತ್ರವನ್ನು, ಮೆಟಫಾರಿಕ್ ಆದಂತಹ ಒಂದು ರೋಲನ್ನು ಮಹಾಭಾರತದಲ್ಲಿ ಕ್ರಿಯೇಟ್ ಮಾಡಿ ಸಮಾಜದಲ್ಲಿ ಇರಬಹುದಾದಂತಹ ಈ ಒಂದು ಇಕ್ಕಟ್ಟು ಬಿಕ್ಕಟ್ಟು, ಹುಟ್ಟಿನ ಮತ್ತು ಪ್ರತಿಭೆಯ ನಡುವಿನ ಸಂಘರ್ಷ, ಇದನ್ನು ಅಲ್ಲಿ ಹೇಳ್ತಾ ಇದ್ದಾರಾ? ಒಂದು ಕಾಲಾತೀತವಾದಂತಹ ಈ ಥರದ ಸಂಘರ್ಷದ ವಿಚಾರವನ್ನು ಅಲ್ಲಿ ಹೇಳ್ತಾ ಇದ್ದಾರಾ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದೇ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ತಂದು ಒಂದೆರಡು ನಿಮಿಷಗಳಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೆ ಈ ಪಾಪದಿಂದ ಆರ್ಜಿಸಿದೊಡ ಅರ್ಥವನ್ ಆ ಫಲವನ್ನು ಉಂಬವರಿಗಿಲ್ಲ ಅನ್ನುವಂಥ ಒಂದು ಪಠ್ಯಭಾಗ. ಇಲ್ಲಿ ಮೊದಲನೇ ಪದ್ಯದಲ್ಲೇ ಅಗೇನ್ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂತಹ ಒಂದು ಮಾತು ಬರುತ್ತೆ. ಈ ಪಠ್ಯನ ಪ್ರಿಂಟ್ ಮಾಡುವಾಗ ಮಧ್ಯದಲ್ಲಿ ನಾ ಅಂತ ಹಾಕಿದ್ದಾರೆ. ಹಳಗನ್ನಡವನ್ನು ಬಿಡಿಸ್ಕೊಂಡು ಹೇಗೆ ಅರ್ಥಸಹಿತವಾಗಿ ಓದ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಇದ್ದರೆ ಈ ಥರದ ಅವಘಡಗಳು ಆಗ್ತಾ ಇರುತ್ತೆ. ಇರಲಿ ನೋಡಿ, ಮಾಡುವುದು ಧರ್ಮವನು ಸುಜನರ ಕೂಡುವುದು ಪರಪೀಡೆ ಎಂಬುದ ಮಾಡಲಾಗದು, ಕರಣ ಮೂರೊರೊಳ ಅಲ್ಲದಾಟವನು ಆಡಲಾಗದು, ದಸ್ಯು ಜನವನು ಕೂಡಲಾಗದು. ನೋಡಿ, ಅವನ ಎಲ್ಲಿಗೆ ಬರ್ತಾನೆ ಅಂದರೆ ದಸ್ಸು ಜನವನು ಕೂಡಲಾಗದು. ಇದ್ರ ಜೊತೆಯಲ್ಲಿ ನಾವು 11ನೇ ಪದ್ಯವನ್ನು ಒಟ್ಟಿಗೆ ಓದ್ಕೋಬೇಕು. ಇದ್ರ ಜೊತೆಯಲ್ಲೇ ಓದ್ಕೋಬೇಕು. ಅಲ್ಲಿ ಹೇಳ್ತಾನೆ, ವಿಲಗಸಾಗರನಾಗಿ ದೇಶವ ಹಿಡಿದು ಹಿಂಡುತ್ತ ದಾನ ಧರ್ಮವನುಳಿದು ದೇವಬ್ರಹ್ಮರೆನ್ನದೆ ಕಂಡ ಜನರಿಂದೆ ಗಳಿಗೆ ಗಳಿಗೆಗೆ ದಂಡದೋಷವ ಕೊಳುತ್ತೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ಮುಂದಕ್ಕೆ 12ನೇ ಪದ್ಯದಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ದಾನವಿಲ್ಲದ ಸುದತಿ ಸೂರಿಗಳಿಲ್ಲದ ಆಸ್ಥಾನ, ಜ್ಞಾನವಿಲ್ಲದ ತಪವು, ವೇದ ವಿಧಾನವಿಲ್ಲದ ವಿಪ್ರ ಶರಸಂಧಾನವಿಲ್ಲದ ಸಮರ. ವೇದ ವಿಧಾನವಿಲ್ಲದ ವಿಪ್ರ, ಶರಸಂಧಾನವಿಲ್ಲದ ಸಮರ. ನೋಡಿ, ಅಲ್ಲಿ ವಿಪ್ರ ವಿಚಾರ ಬರುತ್ತೆ, ಇಲ್ಲಿ ದಸ್ಯು ವಿಚಾರ ಬರುತ್ತೆ. ವಿಪ್ರ ವಿಚಾರ, ದಸ್ಯು ವಿಚಾರ. ಬ್ರಾಹ್ಮರಿಗೆ ವಿಪ್ರರಿಗೆ ನೀವು ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ನಡ್ಕೋಬೇಕು ಅಂತ ಕುಮಾರವ್ಯಾಸನ ಕಾವ್ಯದ ಒಂದು ಮಾತು ಹೇಳುತ್ತೆ. ದಸ್ಯು ಜನರನ್ನು ಕೂಡಬಾರದು ಅಂತ ವಿದುರ ನೀತಿಯ ಭಾಗದಲ್ಲಿ ಕುಮಾರವ್ಯಾಸನ ಕಾವ್ಯದ ಒಂದು ಮಾತು ಹೇಳುತ್ತೆ. ದಸ್ಯು ಜನ ಅಂತಂದರೆ ಗುಲಾಮ ಜನ, ಸೇವಕ ಜನ. ಸೇವಕ ಜನರ ಗುಲಾಮ ಜನರ ಒಡನಾಟ ಮಾಡಬಾರ್ದು, ಮಾಡೋದು ಒಳ್ಳೆಯದಲ್ಲ ಅಂತ ನೀತಿ. ಬ್ರಾಹ್ಮರನ್ನು ಚೆನ್ನಾಗಿ ನೋಡ್ಕೋಬೇಕು, ವಿಪ್ರರನ್ನು ಚೆನ್ನಾಗಿ ಕಾಣಬೇಕು, ಇದು ನೀತಿ. ಇದು ಬೇಕಾ ನಮಗೆ? ಪಠ್ಯನ ಓದಬೇಕಾಗಿರೋದು ಅಲ್ಲಿ ಏನು ಹೇಳಿದ್ದಾರೆ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪರೀಕ್ಷೆನಲ್ಲಿ ಬರೆಯೋಕ್ಕೆ ಮಾತ್ರ ಅಲ್ಲ, ಅದನ್ನು ನಾವು ಸ್ವೀಕರಿಸ್ಬೇಕಾ ನಿರಾಕರಿಸ್ಬೇಕಾ ಅನ್ನೋ ಒಂದು ವಿವೇಕವನ್ನು ನಾವು ಬೆಳೆಸ್ಕೊಳ್ಳೋದಕ್ಕೂ ಕೂಡ. ಏನೋ ಯಾರೋ ಯಾವತ್ತೋ ಹೇಳಿಬಿಟ್ಟ ಅಂದಾಕ್ಷಣಕ್ಕೆ ಅದನ್ನೆಲ್ಲ ಓಹೋ ಮಹಾ ಅದ್ಭುತವಾದಂತಹ ಮಾತು ಇದು, ನಾವೆಲ್ಲರೂ ಪಾಲಿಸಲೇಬೇಕಾದಂತಹ ಮಾತು ಇದು ಅಂತ ನೋಡಬೇಕಾಗಿಲ್ಲ. ಅಂಬೇಡ್ಕರ್ ಕಟ್ಟಿಕೊಟ್ಟಿರುವಂತಹ ವಿವೇಕದ ನಂತರದ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹೀಗೆ ಬದುಕುವಾಗ ಈ ಥರದ ಜಾತಿ ಜನಾಂಗೀಯವಾದಂತಹ ದ್ವೇಷ ಪ್ರಶ್ನೆಗಳನ್ನು, ಮಾತುಗಳನ್ನು ನಾವು ಹೇಗೆ ತಗೋಬೇಕು? ನಾವು ಮೀರಬೇಕು. ಐ ಡೋಂಟ್ ಅಕ್ಸೆಪ್ಟ್ ಇಟ್. ಅವ್ನು ಕುಮಾರವ್ಯಾಸ ಹೇಳಿ, ಮತ್ತೊಬ್ಬ ಹೇಳಿ, ಮಗದೊಬ್ಬ ಹೇಳಿ, ಐ ಡೋಂಟ್ ಅಕ್ಸೆಪ್ಟ್ ಇಟ್ ಅಂತಾನೆ ತಗೋಬೇಕು. ಪಠ್ಯಗಳನ್ನು ಓದುವಾಗ ಈ ಥರದ ಒಂದು ವಿವೇಕದ, ಸ್ವಂತ ವಿವೇಕದ ಒಂದು ಪ್ರಶ್ನೆ ನಮ್ಮೊಳಗೆ ಹುಟ್ಟದೇ ಇದ್ದರೆ ನಮ್ಮ ಓದು ವ್ಯರ್ಥ, ಅಥವಾ ನಮ್ಮ ಓದು ಅಪಓದು, ಮಿಸ್ರೀಡಿಂಗ್. ನಾವು ಮಿಸ್ರೀಡಿಂಗ್ಗಳನ್ನು ಪಠ್ಯವನ್ನು ಅನುಸರಿಸುವ ಮೂಲಕ ಮಾಡಬಾರ್ದು. ಕೆಲವೊಮ್ಮೆ ಅದರಲ್ಲಿ ನಿರಾಕರಣೀಯವಾದಂತಹ ನೆಗೆಟಿವ್ ಆದಂತಹ ಅಂಶಗಳಿರ್ತವೆ. ಅವುಗಳನ್ನು ನೋಡಿ ಚರ್ಚಿಸಿ ನಮ್ಮದೇ ನಿರ್ಣಯವನ್ನು ನಾವು ತಗೋಬೇಕು, ನಮ್ಮದೇ ವಿವೇಕವನ್ನು ನಾವು ಬಳಸಬೇಕು. ಒಂದು ನುಡಿ ನಿರೂಪಣೆ ಯಾವುದೋ ಕಾಲಕ್ಕೆ ಅಗತ್ಯ ಇದ್ದಿರಬಹುದು, ಈ ಕಾಲಕ್ಕೂ ಅಲ್ಲಿರುವ ಎಲ್ಲವೂ ಸರ್ವಮಾನ್ಯ ಅಂತ ತಗೋಬೇಕಾಗಿಲ್ಲ. ದಿಸ್ ಇಸ್ ದಿ ಥಿಂಗ್. ಓಕೆ, ಗೊತ್ತಾಯ್ತಾ?
ಸೊ ಇಷ್ಟು ಸಾಕು ಅನಿಸುತ್ತೆ. ನಿಮಗೆ ಬ್ರೇಕ್ ಟೈಮ್ ಕೂಡ ಹತ್ತಿರ ಬಂದಿದೆ. ಸೊ ಇಲ್ಲಿಗೆ ನನ್ನನ್ನು ಕರೆಸಿ ಈ ಒಂದು ವಿಶೇಷ ಉಪನ್ಯಾಸವನ್ನು ನೀಡುವುದಕ್ಕೆ ಕೋರಿಕೊಂಡಂತಹ ಎಲ್ಲ ಗೆಳೆಯರಿಗೆ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಏನಾದರೂ ಚರ್ಚೆಯಲ್ಲಿ ನೀವೇನಾದರೂ ಪ್ರಶ್ನೆ ಎತ್ತೋದಿದ್ದರೆ ಪ್ರಶ್ನೆಯನ್ನು ಎತ್ತಬಹುದು, ಚರ್ಚೆಯನ್ನು ನಡೆಸಬಹುದು. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.